ನಟ ಮತ್ತು ನಿರ್ದೇಶಕ ರಕ್ಷಿತ್ ಶೆಟ್ಟಿಯವರ ಮಾಲೀಕತ್ವದ ಪರಂವಹ ಸ್ಟುಡಿಯೋಸ್ ನಿರ್ಮಾಣದ ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ಅನುಮತಿ ಇಲ್ಲದೆ ಹಾಡುಗಳನ್ನು ಬಳಸಿದ್ದಕ್ಕಾಗಿ ದೆಹಲಿ ಹೈಕೋರ್ಟ್ ಒಟ್ಟು 25 ಲಕ್ಷ ರೂಪಾಯಿ ದಂಡ ವಿಧಿಸಿದೆ. ಎಂಆರ್ಟಿ ಮ್ಯೂಸಿಕ್ ಕಂಪನಿಗೆ ಸೇರಿದ 2 ಹಾಡುಗಳನ್ನು ಅಕ್ರಮವಾಗಿ ಬಳಸಿದ ಹಿನ್ನೆಲೆಯಲ್ಲಿ ನ್ಯಾಯಮೂರ್ತಿ ತೇಜಸ್ ಕರಿಯಾ ಈ ಆದೇಶ ನೀಡಿದ್ದಾರೆ. ಈ ಮೊತ್ತದಲ್ಲಿ 20 ಲಕ್ಷ ರೂಪಾಯಿ ಕಾಪಿರೈಟ್ ಉಲ್ಲಂಘನೆಗಾಗಿ ಮತ್ತು ಉಳಿದ 5 ಲಕ್ಷ ರೂಪಾಯಿ ನ್ಯಾಯಾಲಯದ ಆದೇಶ ಪಾಲಿಸೋಕೆ ವಿಳಂಬ ಮಾಡಿದ್ದಕ್ಕಾಗಿ ವಿಧಿಸಲಾಗಿದೆ. ಬ್ಯಾಚುಲರ್ ಪಾರ್ಟಿ ಚಿತ್ರದಲ್ಲಿ ಒಮ್ಮೆ ನಿನ್ನನು ಮತ್ತು ನ್ಯಾಯ ಎಲ್ಲಿದೆ ಎಂಬ 2 ಹಳೆಯ ಹಾಡುಗಳ ತುಣುಕುಗಳನ್ನು ಬಳಸಲಾಗಿತ್ತು. ಈ ಹಾಡುಗಳ ಹಕ್ಕುಗಳನ್ನು ಹೊಂದಿರುವ ಎಂಆರ್ಟಿ ಮ್ಯೂಸಿಕ್ ತಮ್ಮ ಅನುಮತಿ ಪಡೆಯದೆ ಇವುಗಳನ್ನು ಬಳಸಲಾಗಿದೆ ಅಂತ ನ್ಯಾಯಾಲಯದ ಮೆಟ್ಟಿಲೇರಿತ್ತು. ಪರಂವಹ ಸ್ಟುಡಿಯೋಸ್ ಪರ ವಕೀಲರು ಸಿನಿಮಾದಲ್ಲಿ ಈ ಹಾಡುಗಳನ್ನು ಕೆಲವೇ ಸೆಕೆಂಡ್ಗಳ ಕಾಲ ಮಾತ್ರ ಬಳಸಲಾಗಿದೆ, ಇದು ಅತಿ ಕಡಿಮೆ ಅವಧಿಯಾದ್ರಿಂದ ಉಲ್ಲಂಘನೆಯಾಗುವುದಿಲ್ಲ ಅಂತ ವಾದಿಸಿದ್ರು. ಆದರೆ ಇದನ್ನ ತಳ್ಳಿಹಾಕಿದ ನ್ಯಾಯಾಧೀಶರು ಕಥೆಯ ಓಟಕ್ಕೆ ಮತ್ತು ನಾಯಕನ ಪರಿಸ್ಥಿತಿಯನ್ನ ವಿವರಿಸೋಕೆ ಉದ್ದೇಶಪೂರ್ವಕವಾಗಿಯೇ ಈ ಹಾಡುಗಳನ್ನು ಆರಿಸಿಕೊಳ್ಳಲಾಗಿದೆ. ಕಾಪಿರೈಟ್ ಕಾಯ್ದೆಯ ಪ್ರಕಾರ 1 ಸೆಕೆಂಡ್ ಅಥವಾ 1 ಫ್ರೇಮ್ ಬಳಸಿದ್ರೂ ಅನುಮತಿ ಕಡ್ಡಾಯ ಅಂತ ಅಭಿಪ್ರಾಯಪಟ್ಟರು. ಕೋರ್ಟ್ ಈ ಹಿಂದೆ ನೀಡಿದ್ದ ಗಡುವಿನೊಳಗೆ ದಂಡದ ಮೊತ್ತವನ್ನ ಪಾವತಿಸದ ಕಾರಣ ನ್ಯಾಯಾಲಯವು ಸ್ಟುಡಿಯೋಸ್ ಮಾಲೀಕರಾದ ರಕ್ಷಿತ್ ಶೆಟ್ಟಿ ಅವರಿಗೆ ಜೈಲು ಶಿಕ್ಷೆ ವಿಧಿಸುವ ಸಾಧ್ಯತೆ ಇತ್ತು. ಆದರೆ ರಕ್ಷಿತ್ ಶೆಟ್ಟಿ ತಮ್ಮ ಪರಂವಹ ಸ್ಟುಡಿಯೋಸ್ ಸಲ್ಲಿಸಿದ ಕ್ಷಮಾಪಣಾ ಅಫಿಡವಿಟ್ ಅನ್ನ ಗಮನಿಸಿದ ನ್ಯಾಯಾಲಯ ಅವರ ಮೇಲಿನ ಮೃದು ಧೋರಣೆ ತಳೆದು ಜೈಲು ಶಿಕ್ಷೆಯ ಬದಲಿಗೆ 5 ಲಕ್ಷ ರೂಪಾಯಿಗಳ ಹೆಚ್ಚುವರಿ ದಂಡವನ್ನು ವಿಧಿಸಿ ಪ್ರಕರಣವನ್ನ ಇತ್ಯರ್ಥಪಡಿಸಿತು. ಈ ಆದೇಶದ ಅನ್ವಯ ಈಗಾಗಲೇ ಠೇವಣಿ ಮಾಡಲಾಗಿರುವ 20 ಲಕ್ಷ ರೂಪಾಯಿಗಳನ್ನು ಎಂಆರ್ಟಿ ಮ್ಯೂಸಿಕ್ಗೆ ಬಿಡುಗಡೆ ಮಾಡಲು ಮತ್ತು ಹೆಚ್ಚುವರಿ 5 ಲಕ್ಷ ರೂಪಾಯಿಗಳನ್ನು 2 ವಾರದೊಳಗೆ ಪಾವತಿಸಲು ನ್ಯಾಯಾಲಯ ಸೂಚಿಸಿದೆ.